ದೆಹಲಿಯಲ್ಲಿ ಆಗಿರುವಂತಹ ಸ್ಫೋಟ ನಿನ್ನೆ ಸಂಜೆ ಸಂಭವಿಸಿರತಕ್ಕಂತಹ ಸ್ಫೋಟ ನಿಜಕ್ಕೂ ಕೂಡ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ಇನ್ನು ಸಂಜೆ 6:52ರ ಸುಮಾರಿಗೆ ಸಂಭವಿಸಿರತಕ್ಕಂತಹ ಸ್ಫೋಟ ಅದು ನಡು ರಸ್ತೆಯಲ್ಲಿ ಆಗಿರುವಂತಹ ಸ್ಫೋಟ. ಆ ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ವಾಹನಗಳಲ್ಲಿ ಓಡಾಡ್ತಾ ಇರುವಂಥವರು ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂತಹ ರೀತಿ ಮತ್ತು ಯಾರು ಕೂಡ ಊಹಿಸಿಕೊಳ್ಳಲಾಗದಂತಹ ರೀತಿಯಲ್ಲಿ ನಡೆದಿರ್ತಕ್ಕಂತಹ ಕೃತ್ಯ, ಇದನ್ನು ಮಾಡಿದಂಥವ್ರು ಯಾರು ಅನ್ನುವಂತಹ ಪ್ರಶ್ನೆ ಬೃಹದಾಕಾರವಾಗಿ ಬೆಳೆದಿದೆ. ಈಗಾಗಲೇ ಯಾವ ವೈದ್ಯರ ಮೇಲೆ ದಾಳಿಯನ್ನು ನಡೆಸಿ ಅವರ ಮೂಲಕವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳ ತಯಾರಿಗೆ ಬೇಕಾದಂತಹ ಕಚ್ಚಾ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟಿದ್ದಂಥದ್ದು, AK-47 ಅಂತಹ ಗನ್ನನ್ನು ಬಳಕೆ ಮಾಡ್ಕೊಂಡಿರುವಂಥದ್ದು, ಅವುಗಳನ್ನು ಬಚ್ಚಿಟ್ಟಿರುವಂಥದ್ದು, ಇವೆಲ್ಲವನ್ನು ಕೂಡ ವಶಕ್ಕೆ ಪಡಿತಾ ಇದ್ದಾಗಲೇ ನಡೆದಿರುವಂತಹ ಸ್ಫೋಟ ಇದು. ಹೀಗಾಗಿ ಈ ಸ್ಫೋಟ ಇದು ಪ್ರತೀಕಾರದ ಸ್ಫೋಟನ, ಇದು ಆತಂಕದಿಂದ ಎದುರಾಗಿರತಕ್ಕಂತಹ ಸ್ಫೋಟನ ಏನು ಅನ್ನುವಂತಹ ಪ್ರಶ್ನೆಯೂ ಇದ್ದೇ ಇದೆ. ಕಾರು ಸ್ಫೋಟದಿಂದಾಗಿ ರಾಷ್ಟ್ರ ರಾಜಧಾನಿ ದೆಹಲಿ ಬೆಚ್ಚಿ ಬಿದ್ದಿದೆ. ಯಾಕಂದ್ರೆ ಸಹಜವಾಗಿ ಇಂಥದ್ದು ಸ್ಫೋಟ ಆದಾಗ ಒಂದು ದೊಡ್ಡ ನಗರದಲ್ಲಿ ಇಂಥದ್ದಾದಾಗ, ಅದು ಕೂಡ ಭಾರತದ ರಾಜಧಾನಿಯಲ್ಲಿ ಇಂಥದ್ದೊಂದು ಸ್ಫೋಟ ನಡೀತು ಅಂತ ಹೇಳಿದಾಗ ನಿಜಕ್ಕೂ ಆತಂಕ ಇದ್ದೇ ಇರುತ್ತೆ. 12 ಜನರ ಸಾವು, ಹಲವರಿಗೆ ಗಾಯಗಳಾಗಿದ್ದಾವೆ. ರಾಜಕಾರಣಿಗಳು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಉಗ್ರರ ಜಾಡನ್ನ ಬೆನ್ನು ಹತ್ತಿದೆ ಪೊಲೀಸರ ತಂಡ. ಕಾಶ್ಮೀರದ ಪೊಲೀಸರು ಈಗಾಗಲೇ ಕಾಶ್ಮೀರ ಮಾತ್ರ ಅಲ್ಲದೆ ಹರಿಯಾಣದ ಪೊಲೀಸರ ಸಹಾಯದೊಂದಿಗೆ ಸುಮಾರು 2900 ಕೆಜಿಗಳಷ್ಟು ಸ್ಫೋಟಕಗಳನ್ನು ಪತ್ತೆ ಹಚ್ಚಿದೆ. ಇಂಥ ಸಂದರ್ಭದಲ್ಲಿನೇ ದೆಹಲಿಯಲ್ಲಿ ನಡೆಯುತ್ತೆ ಈ ಸ್ಫೋಟ. ದೆಹಲಿಯಲ್ಲಿ ಈ ಸ್ಫೋಟ ಸಂಭವಿಸಿದಾಗ ಬಹುಶಃ ಕಾರ್ನಲ್ಲಿರುವಂತಹ CNG ಬ್ಲಾಸ್ಟ್ ಆಯ್ತೇನೋ ಅಂತ ಹೇಳ್ಕೊಂಡು ಮೊದಲಿಗೆ ಎಲ್ರಿಗೂ ಕೂಡ ಒಂದು ಅನುಮಾನ ಬರುತ್ತೆ. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಅದು ದೃಢಪಡುತ್ತೆ, ಇಲ್ಲ ಇದು CNG ಇದ್ದಲ್ಲ, ಇದು ಸ್ಫೋಟಕಗಳ ಬಳಕೆ ಆಗಿದೆ ಅಂತ ಹೇಳಿ. ಹಾಗಾದ್ರೆ ಈ ಸ್ಫೋಟಕಗಳನ್ನು ಬಳಕೆ ಮಾಡಿದಂಥವ್ರ ಉದ್ದೇಶ ಏನಿತ್ತು, ಯಾವ ಕಾರಣಕ್ಕಾಗಿ ಈ ಸ್ಫೋಟಕಗಳನ್ನು ಬಳಕೆ ಮಾಡಿದ್ದಾರೆ, ಸ್ಫೋಟಿಸಿರೋದರ ಉದ್ದೇಶ ಏನು ಅನ್ನುವಂಥದ್ರ ಬಗ್ಗೆ ಹತ್ತಾರು ಪ್ರಶ್ನೆಗಳಿದ್ದಾವೆ. ಇಡೀ ಸ್ಫೋಟಕ್ಕೆ ಸಂಬಂಧಪಟ್ಟಂತಹ ಇಂಚಿಂಚು ಮಾಹಿತಿಯನ್ನು ನೆಟ್ವರ್ಕ್ 18 ಕಂಪ್ಲೀಟ್ ಆದಂತಹ ಫ್ಯಾಕ್ಚುವಲ್ ಸಮೇತವಾಗಿ ಹೇಗೆ ಆಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಬರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ಗಳ ಈ ಉಗ್ರ ಜಾಲವನ್ನು ನೋಡ್ತಾ ಹೋದಾಗ, ಯಾಕಂದರೆ ಇಲ್ಲಿ ವೈದ್ಯರಿದ್ದಾರೆ, 3 ಬಹಳ ಪ್ರಮುಖವಾಗಿದ್ದಾರೆ ಮತ್ತು ಅವರಿಗೆ ಸಹಾಯಕರಾಗಿರುವಂಥವರಿದ್ದಾರೆ. ದೆಹಲಿಯ ಕೆಂಪುಕೋಟೆಯ ಕಾರು ಸ್ಫೋಟಕ್ಕೆ 12 ಜನರು ಬಲಿಯಾಗಿದ್ದಾರೆ. 12 ಜನ ಬಲಿಯಾಗಿದ್ದಾರೆ. ಈ ಕಾರ್ನಲ್ಲಿದ್ದಂಥವರು ಕೂಡ ಬಲಿಯಾಗಿದ್ದಾರೆ. ಹಾಗೆಯೇ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸಾವಿನ ಸಂಖ್ಯೆ ಏರಿಕೆಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕಂದರೆ ಈ ಸ್ಫೋಟ ಸಂಭವಿಸಿದ ತೀವ್ರತೆಯಲ್ಲಿ ಕೆಲವರಿಗೆ ಬಹಳ ತೀವ್ರ ಸ್ವರೂಪದ ಗಾಯಗಳು ಕೂಡ ಆಗಿದ್ದಾವೆ. ಅವರ ಕತೆ ಏನಾಗುತ್ತೆ ಅನ್ನುವಂಥ ಆತಂಕ ಇದ್ದೇ ಇದೆ. ಸ್ಫೋಟ ಸ್ಥಳದಲ್ಲಿ NSG ಮತ್ತು NIA ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಸಾಕ್ಷಿಗಳ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ವಿಶೇಷವಾಗಿ ಸ್ಫೋಟಗೊಂಡಿರ್ತಕ್ಕಂತಹ ಕಾರಿನ ಬಗೆಗಿನ ಸಂಪೂರ್ಣ ಡೀಟೇಲ್ಸ್ ಅನ್ನು ಕಲೆ ಹಾಕಲಾಗ್ತಾ ಇದೆ. ಅದರಲ್ಲಿ ಬಹಳಷ್ಟು ಉಗ್ರ ಸಾಕ್ಷ್ಯಗಳು ಸಿಗಬಹುದು ಅಂತೇಳಿ. ಯಾಕಂದರೆ ಸ್ಫೋಟ ನಡೆದಂತಹ ಸ್ಥಳದಲ್ಲಿ ಈಗಾಗಲೇ ಬಹಳ ತೀವ್ರಗತಿಯಲ್ಲಿ ತನಿಖೆ ಮುಂದುವರೆದಿದೆ. ಕೆಂಪುಕೋಟೆಯ ಸುತ್ತಲೂ ಕೂಡ ಸೀಲ್ ಮಾಡಿ ಸಮಗ್ರ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಯಾಕಂದರೆ ಕಾರನ್ನು ಸರಿಸುಮಾರು 3 ಗಂಟೆಗಳ ಕಾಲ ಪಾರ್ಕ್ ಮಾಡಲಾಗಿತ್ತು. ಪಾರ್ಕಿಂಗ್ನಿಂದ ಕಾರನ್ನು ತೆಗೆದುಕೊಂಡು ಬಂದು 5 ನಿಮಿಷದೊಳಗೆ ಅದು ಸ್ಫೋಟಿಸುತ್ತೆ. ಅಂದರೆ 3 ಗಂಟೆಗಳ ಕಾಲ ಒಂದೇ ಕಡೆಯಲ್ಲಿ ನಿಂತಿದ್ದಂತಹ ಕಾರು ರಸ್ತೆಗೆ ಬಂದು 5 ನಿಮಿಷದಲ್ಲಿ ಸ್ಫೋಟಗೊಳ್ಳುತ್ತೆ. ಇದಕ್ಕೆ ಹಾಗಾದರೆ ಏನು ಕಾರಣ ಆಯಿತು? ಕೆಂಪುಕೋಟೆಯ ಸುತ್ತಲೂ ಸೀಲ್ ಮಾಡಿ ಸಮಗ್ರ ತನಿಖೆಯನ್ನು ಈಗ ನಡೆಸಲಾಗ್ತಾ ಇದೆ. ಮತ್ತು ವಿಶೇಷವಾಗಿ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳು ಕೂಡ ನಡೀತಾ ಇದ್ದಾವೆ. ಏನಾಯಿತು, ಹೇಗಾಯಿತು, ಯಾರ ಕಾರಣ, ಎಲ್ಲಿ ಫೇಲ್ಯೂರ್ ಆಯಿತು, ಯಾವ ಸ್ವರೂಪದಲ್ಲಿ ಇದು ನಡೆದಿದೆ ಮತ್ತು ಇದರ ಹಿಂದಿರತಕ್ಕಂತಹ ಮಾಸ್ಟರ್ ಮೈಂಡ್ಗಳು ಯಾರು, ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚಬೇಕಾಗಿದೆ. ಆ ಪತ್ತೆ ಹಚ್ಚುವಂತಹ ಕಾರಣಕ್ಕಾಗಿ ಬಹಳಷ್ಟು ಮಾಹಿತಿಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಸ್ಫೋಟದ ತನಿಖೆಯ ಸಂಪೂರ್ಣ ಜವಾಬ್ದಾರಿಯನ್ನು ಇದೀಗ NIA ಹೆಗಲಿಗೆ ವಹಿಸಲಾಗಿದೆ. NIAಗೆ ಒಪ್ಪಿಸಲಾಗಿದೆ. ರಾಷ್ಟ್ರೀಯ ತನಿಖಾ ದಳ ಈ ಸ್ಫೋಟ ತನಿಖೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಇದು ಲಿಂಕ್ ಆಗಿರುವಂತಹ ಸಾಧ್ಯತೆ ದಟ್ಟವಾಗಿದೆ. ಉತ್ತರ ಪ್ರದೇಶ, ಹರಿಯಾಣ, ಹಾಗೆಯೇ ಜಮ್ಮು ಕಾಶ್ಮೀರ ಮತ್ತು ದೆಹಲಿಯಲ್ಲಿ ಆಗಿರತಕ್ಕಂಥ ಸ್ಫೋಟ. ಹೀಗಾಗಿ ಏನಿಲ್ಲ ಅಂದರೂ ಕೂಡ 4 ರಾಜ್ಯಗಳು ಅಥವಾ 2 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳನ್ನು ಇದು ಒಳಗೊಂಡಿದೆ. ಈ ಜಾಲ ಒಳಗೊಂಡಿದೆ ಅನ್ನೋದು ಸ್ಪಷ್ಟ ಇದೆ.
ಈ ಬ್ಲಾಸ್ಟ್ನ ಸೀಕ್ವೆನ್ಸ್ಗಳನ್ನು ನಾವು ನೋಡ್ತಾ ಹೋದಾಗ ಹೇಗೆ ನಡೀತು ಅನ್ನೋ ಥರ ನೋಡ್ತಾ ಹೋದಾಗ ಈ ಕಾರು ಸಾಗಿ ಬಂದಿರತಕ್ಕಂತಹ ದಾರಿಯನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಬರ್ದಾಪುರ ಗಡಿ ಮೂಲಕವಾಗಿ ಬೆಳಗ್ಗೆ 8 ಗಂಟೆಯ ಹೊತ್ತಿಗೆ ಅದು ದೆಹಲಿಗೆ ಎಂಟ್ರಿ ಕೊಡುತ್ತೆ. ಬರ್ದಾಪುರ ಗಡಿ ಮೂಲಕವಾಗಿ ಅದು ಬರುತ್ತೆ. ಅಲ್ಲಿನ ನಂತರ ಕಾಶ್ಮೀರಿ ಗೇಟನ್ನು ಅದು ದಾಟುವಂಥದ್ದು 1 ಗಂಟೆಯ ಹೊತ್ತಿಗೆ, ಮಧ್ಯಾಹ್ನ 1 ಗಂಟೆಯ ಹೊತ್ತಿಗೆ ಕಾಶ್ಮೀರಿ ಗೇಟನ್ನು ದಾಟಿ ಮುಂದಕ್ಕೆ ಸಾಗುತ್ತೆ. ಇದೇ ಕಾರು ಮುಂದುವರೆದು ದರ್ಯಾಗಂಜ್ ಪ್ರದೇಶದಲ್ಲಿ ಇದರ ಗುರುತನ್ನು ಪತ್ತೆ ಹಚ್ಚಲಾಗಿದೆ. ಅಂದರೆ ದರ್ಯಾಗಂಜ್ ಸಮೀಪದಲ್ಲಿ ಅದು ಸಾಗಿ ಮುಂದಕ್ಕೆ ಹೋಗುತ್ತೆ. ದರ್ಯಾಗಂಜ್ನಿಂದ ಅದು ಮುಂದಕ್ಕೆ ಬಂದು ಅಲ್ಲಿ ಸುನೇಹರಿ ಮಸೀದಿ ಬಳಿಯಲ್ಲಿ 3:19ಕ್ಕೆ ಅದು ತಲುಪುತ್ತೆ. 3:19ಕ್ಕೆ ಆ ಒಂದು ಮಸೀದಿಯ ಬಳಿಗೆ ತಲುಪುತ್ತೆ. ಅಲ್ಲಿ 6:48ರವರೆಗೆ ಅದಿರುತ್ತೆ. ಸರಿಸುಮಾರು 3.5 ಗಂಟೆಗಳ ಕಾಲ ಇದು ಪಾರ್ಕಿಂಗ್ನಲ್ಲಿರುತ್ತೆ. ಈ ಕಾರು ಪಾರ್ಕಿಂಗ್ನಲ್ಲಿರುತ್ತೆ. ದರ್ಯಾಗಂಜ್ಗೆ ಬಂದು ದರ್ಯಾಗಂಜ್ನಿಂದ ಸುನೇಹರಿ ಮಸೀದಿ ಹತ್ರ ಬರುತ್ತೆ. ಅಂದರೆ ಇದು ಕೆಂಪುಕೋಟೆ ಸಮೀಪದಲ್ಲಿರ್ತಕ್ಕಂತಹ ಮಸೀದಿ. ಅಲ್ಲಿಂದ ನಂತರ ಅದು 6:48ಕ್ಕೆ ಈ ಕಾರನ್ನು ಅಲ್ಲಿಂದ ಮೂವ್ ಮಾಡ್ತಾರೆ. ಹಾಗೆ ಬರುವಂತಹ ಕಾರು ಕೆಂಪುಕೋಟೆಯ ಬಳಿಯಲ್ಲಿ 6:52ಕ್ಕೆ ಸ್ಫೋಟಗೊಳ್ಳುತ್ತೆ. ಅಂದರೆ ಪಾರ್ಕಿಂಗ್ನಲ್ಲಿದ್ದಂತಹ ಕಾರು ಅಲ್ಲಿಂದ ಮೂವ್ ಆಗ್ತಾ ಕೆಂಪುಕೋಟೆಯ ಬಳಿಗೆ ಬರುತ್ತೆ. ಅಲ್ಲಿ ಮೆಟ್ರೋ ಸ್ಟೇಷನ್ನ ಬಳಿಯಲ್ಲಿ ಅಲ್ಲಿರುವಂತಹ ಸಿಗ್ನಲ್ನ ಬಳಿಯಲ್ಲಿ ಸ್ಫೋಟಗೊಳ್ಳುತ್ತೆ. 6:52ಕ್ಕೆ 48ಕ್ಕೆ ಹೊರಡುತ್ತೆ. ಅದು 52ಕ್ಕೆ ಸ್ಫೋಟಗೊಳ್ಳುತ್ತೆ. 4ರಿಂದ 5 ನಿಮಿಷಗಳ ಒಳಗಡೆ ಆ ಕಾರು ಸ್ಫೋಟಗೊಳ್ಳುತ್ತೆ. ಸ್ಫೋಟಗೊಳ್ಳೋದಕ್ಕಿಂತ ಮುಂಚಿತವಾಗಿ ಸರಿಸುಮಾರು 3.5 ಗಂಟೆಗಳ ಕಾಲ ಮಸೀದಿಯ ಬಳಿಯಲ್ಲಿ ಅದನ್ನು ಪಾರ್ಕ್ ಮಾಡಲಾಗಿರುತ್ತೆ. ಹಾಗಾಗಿ ಇದರ ಉದ್ದೇಶ ಏನಿತ್ತು? ಸಂಜೆ ಆಗೋ ತನಕ ಕಾಯೋದಕ್ಕಾಗಿ, ಅಂದರೆ 3 ಗಂಟೆಗೆ ಬಂದರೆ ಬಹಳಷ್ಟು ಜನ ಇರೋದಿಲ್ಲ ರಸ್ತೆಯಲ್ಲಿ ಅನ್ನುವಂತಹ ಕಾರಣಕ್ಕಾಗಿ ಪೀಕ್ ಟೈಮನ್ನು, ಅಂದರೆ ಜನ ತಮ್ಮ ತಮ್ಮ ಮನೆಗಳಿಗೆ ಹೋಗುವಂತಹ ಸಮಯವನ್ನು ಹುಡುಕಿ ಆ ಕಾರಣಕ್ಕಾಗಿ ಅಲ್ಲಿ ಸ್ಫೋಟಿಸಿದ್ರ, ಅಥವಾ ಇದಕ್ಕಿಂತಲೂ ದೊಡ್ಡದಾದಂತಹ ಸ್ಥಳದಲ್ಲಿ ಸ್ಫೋಟಿಸುವ ಉದ್ದೇಶದೊಂದಿಗೆ ಆ ಕಾರು ಹೊರಟಿತ್ತ? ಈ ಅನುಮಾನವು ಕೂಡ ಇಲ್ಲಿ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇದರಲ್ಲಿ ಇರುವಂತಹ ಈ ಸ್ಫೋಟಕ್ಕೆ ಸಂಬಂಧಿಸಿರುವಂತಹ ರೂವಾರಿಗಳ ಬಗ್ಗೆ ನಾವು ಗಮನಿಸಬೇಕು ಮತ್ತು ಹೇಗೆ ಇದು ನಡೆದಿದೆ ಅನ್ನೋಂಥ ನಾವು ಇಲ್ಲಿ ಗಮನಿಸಬೇಕು. ಇಲ್ಲಿ ಕಾರು ವಿಶೇಷವಾಗಿ ಒಬ್ಬನ ಹೆಸರಿನಲ್ಲಿ ಅದು ಪರ್ಚೇಸ್ ಆದಲ್ಲಿಂದಲೂ ಕೂಡ ಈ ಸ್ಫೋಟಗೊಳ್ಳೋ ತನಕನೂ ಕೂಡ ಬಹುತೇಕ ಈ ವ್ಯಕ್ತಿಯ ಹೆಸರಿನಲ್ಲಿನೇ ಅದು ಇರುತ್ತೆ. HR26CE7674ನ ನೋಂದಣಿಯ ಕಾರು ಇದಾಗಿರುತ್ತೆ. i20 ಕಾರು. ಈ i20 ಕಾರನ್ನು ಮೊದಲು ಖರೀದಿ ಮಾಡಿರುವಂಥದ್ದು ಮೊಹಮ್ಮದ್ ಸಲ್ಮಾನ್ ಅನ್ನುವಂತಹ ಮೊದಲ ಮಾಲೀಕ. ಈತ ಹರಿಯಾಣದ ಗುರ್ಗಾಂವ್ನವನು. ಮೊಹಮ್ಮದ್ ಸಲ್ಮಾನ್ ಖರೀದಿ ಮಾಡಿರ್ತಕ್ಕಂತಹ ಕಾರ್ ಇದಾಗಿತ್ತು. HR26CE7674 ಹೇಳಿ. ಮೊಹಮ್ಮದ್ ಸಲ್ಮಾನ್ ಸುಮಾರು 1.5 ವರ್ಷಗಳ ಹಿಂದೆ ಇದನ್ನ ದೇವೇಂದರ್ ಅನ್ನುವಂತಹ ವ್ಯಕ್ತಿಗೆ ಮಾರಾಟ ಮಾಡ್ತಾರೆ. ದೇವೇಂದರ್ ದೆಹಲಿಯ ವ್ಯಕ್ತಿ. ದೇವೇಂದರ್ ಇದರ 2ನೇ ಮಾಲೀಕ. ದೇವೇಂದರ್ನಿಂದ ಇದು ನಂತರ ಸೋನು ಅನ್ನುವಂತಹ ವ್ಯಕ್ತಿಗೆ ಮಾರಾಟ ಆಗುತ್ತೆ. ಸೋನು ಈ ಕಾರಿನ 3ನೇ ಮಾಲೀಕ. ಈ 3ನೇ ಮಾಲೀಕ ಸೋನು ಇದನ್ನು ಕೊಡುವಂಥದ್ದು ತಾರೀಖ್ಗೆ. ಈ ತಾರೀಖ್ ಏನಿದ್ದಾನೆ ಈತ 4ನೇ ಮಾಲೀಕ ಅಷ್ಟೇ ಅಲ್ಲ, ಈತ ಪುಲ್ವಾಮಾದ ನಿವಾಸಿ. ಕಾಶ್ಮೀರದ ಪುಲ್ವಾಮಾ ಮೂಲದವನು ಈ ತಾರೀಖ್ ನಂತರ ಇಲ್ಲಿ ಸ್ಫೋಟಿಸೋದಕ್ಕೆ ಕಾರಣಕರ್ತನಾಗಿರುವಂತಹ ಡಾಕ್ಟರ್ ಉಮರ್, ಈತ ಇದರ 5ನೇ ಮಾಲೀಕ. ತಾರೀಖ್ ಮತ್ತು ಡಾಕ್ಟರ್ ಉಮರ್ಗೆ ಇಲ್ಲಿ ನೇರವಾದಂತಹ ಸಂಬಂಧ ಇತ್ತ ಅನ್ನುವಂತಹ ಬಹಳ ದೊಡ್ಡ ಅನುಮಾನ ಕಾಡ್ತಾ ಇದೆ. ತಾರೀಖ್ನಿಂದ ಇದು 5ನೇ ಮಾಲೀಕನಾಗಿರುವಂತಹ ಡಾಕ್ಟರ್ ಉಮರ್ಗೆ ಇದು ಬದಲಾವಣೆ ಆಗುತ್ತೆ. ದೆಹಲಿ, ಗುರ್ಗಾಂವ್ ಈ ಭಾಗಗಳಲ್ಲಿ ಕಾರುಗಳ ಮಾಲೀಕತ್ವ, ಬಹಳ ಬೇಗನೆ ಕಾರುಗಳ ಮಾರಾಟ ಇವೆಲ್ಲವೂ ಕೂಡ ನಡೀತಾ ಇರುತ್ತೆ. ಸಾಮಾನ್ಯವಾಗಿ ಹೆಚ್ಚಾಗಿ ನಡೀತಾ ಇರುತ್ತೆ. ಅದೇ ಸ್ವರೂಪದಲ್ಲಿ ಇದು ನಡೆದಿದೆಯಾ ಅಥವಾ ಆದರೆ ಇಲ್ಲಿ ತಾರೀಖ್ ಮತ್ತು ಡಾಕ್ಟರ್ ಉಮರ್ನ ಅವಧಿಯಲ್ಲಿ ಅದೇನು ಈ ಕಾರನ್ನ ಒಬ್ರು ಇನ್ನೊಬ್ಬರಿಗೆ ಮಾರ್ಕೊಳ್ತಾರೆ ಅಥವಾ ಒಬ್ಬನ ಇನ್ನೊಬ್ಬರಿಗೆ ಕೊಡ್ತಾನೆ, ಈ ಅವಧಿಯಲ್ಲಿನೇ ಕಾರನ್ನ ಸ್ಫೋಟಕ್ಕೆ ಬಳಕೆ ಮಾಡಿಕೊಳ್ಳಲಾಗುತ್ತೆ. ತಾರೀಖ್ ಮತ್ತು ಡಾಕ್ಟರ್ ಉಮರ್ಗೆ ನೇರವಾದಂತಹ ಸಂಬಂಧ ಇದೆ ಅಂತೇಳಿ ಶಂಕಿಸಲಾಗ್ತಾ ಇದೆ. ಯಾಕಂದ್ರೆ ಈ ಕಾರನ್ನ ಬಳಕೆ ಮಾಡಿರುವಂತಹ ರೀತಿಯನ್ನ ಗಮನಿಸ್ತಾ ಮುಂದುವರೆದು ಇಲ್ಲಿ ಈ ದಾಳಿಗೆ ಸಹಜವಾಗಿದೆ ಪುಲ್ವಾಮಾದ ಲಿಂಕ್ ಇದೆ ಅಂತ ಹೇಳಿ ಹೇಳಲಾಗ್ತದೆ. ಯಾಕಂದ್ರೆ ಪುಲ್ವಾಮಾದಲ್ಲಿ ಆಗಿರುವಂತಹ ಸ್ಫೋಟ ಏನು ಭಾರತದ ಸೇನಾಪಡೆಗಳ ಮೇಲೆ ನಡೆಸಿರುವಂತಹ ಆ ದಾಳಿ ಇತ್ತಲ್ಲ, ಆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 2019 ನಡೆದಂತಹ ದಾಳಿಯ
ಸ್ವರೂಪದಲ್ಲೇ ಇಲ್ಲಿ ಸ್ಫೋಟಿಸುವಂತಹ ಉದ್ದೇಶವನ್ನ ಇವರು ಹೊಂದಿದ್ರು ಅನ್ನೋದು ಗೋಚರಿಸ್ತಾ ಇದೆ. ಸ್ಫೋಟಗೊಂಡ HR-26CE7674 ನೋಂದಣಿಯ I-20 ಕಾರು ಇದರಲ್ಲಿ ಸ್ಫೋಟಗೊಳ್ಳುತ್ತೆ. ಇದು ಹರಿಯಾಣದ ರಿಜಿಸ್ಟ್ರೇಷನ್ ಅಲ್ಲಿದ್ದಂತಹ ಕಾರು. ಗುರುಗ್ರಾಮದಿಂದ ಪುಲ್ವಾಮಾದವರೆಗೂ ಕೂಡ ಕಾರು ನೋಂದಣಿಯ ರಹಸ್ಯ, ಯಾಕಂದ್ರೆ ಪುಲ್ವಾಮಾ ಮೂಲದ ತಾರೀಖ್ ಇದನ್ನ ಪರ್ಚೇಸ್ ಮಾಡ್ತಾನೆ. ಇದು ಗುರುಗ್ರಾಮದ ಕಾರು. ಗುರುಗ್ರಾಮದಲ್ಲಿ ಮೊದಲ ವ್ಯಕ್ತಿ ಇದನ್ನು ಪರ್ಚೇಸ್ ಮಾಡಿದಂತಹ ವ್ಯಕ್ತಿ ಮೊದಲಿಗ, ಆದರೆ ಇದು ನಂತರ ಇದು ಪುಲ್ವಾಮಾವರೆಗೂ ಕೂಡ ಇದಕ್ಕೆ ಲಿಂಕ್ ಇದೆ ಈ ಕಾರಿಗೆ. ನೋಡಿ, ಭಾರತದಲ್ಲಿ ಕಾರನ್ನ ಒಂದು ಮಿಲಿಟರಿ ವಾಹನಕ್ಕೆ ಗುದ್ದಿಸಿ ಸ್ಫೋಟಿಸಿರುವಂತಹ ಮೊದಲ ಪ್ರಕರಣ ಆಗಿತ್ತು ಪುಲ್ವಾಮಾದ ದಾಳಿ. ಪುಲ್ವಾಮಾದ ದಾಳಿಯ ಮಾದರಿಯಲ್ಲಿನೇ ಇಲ್ಲಿ ಕಾರಿನಲ್ಲಿನೇ ಸ್ಫೋಟಕಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಆ ಸ್ಫೋಟಕಗಳನ್ನು ಒಳಗೊಂಡಿದ್ದಂತಹ ಕಾರು ಛಿದ್ರಗೊಂಡಿದೆ. ಬಹುಶಃ ಇದನ್ನ ಕೇವಲ ಕಾರ್ನಲ್ಲಿ ಅದು ಆಕಸ್ಮಿಕವಾಗಿ ಛಿದ್ರಗೊಳ್ತಾ ಅನ್ನುವಂಥ ಅನುಮಾನ ಯಾಕಿರೋದು ಅಂತ ಹೇಳಿದ್ರೆ, ಪುಲ್ವಾಮಾ ಮಾದರಿಯಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾರ್ಗೆಟ್ ಅನ್ನು ಹಿಟ್ ಮಾಡಿ ಅದರ ಮೂಲಕವಾಗಿ ಸ್ಫೋಟಿಸುವಂತ ಉದ್ದೇಶ ಇವರಿಗೆ ಇತ್ತ, ಈ ಅನುಮಾನವು ಕೂಡ ದಟ್ಟವಾಗಿರುವಂಥದ್ದು. ಪುಲ್ವಾಮಾ ನಂಟಿನ ಬಗ್ಗೆ ತನಿಖಾ ಸಂಸ್ಥೆಗಳಲ್ಲಿ ಆತಂಕ ಇದ್ದೇ ಇದೆ ಮತ್ತು ಅನುಮಾನಗಳಿದ್ದಾವೆ. ಯಾಕಂದ್ರೆ ಪುಲ್ವಾಮಾದ ಜೊತೆಗೆ ಇದು ನಂಟಿದೆ, ಅಥವಾ ಪುಲ್ವಾಮಾ ಮಾಡೆಲ್ ಅನ್ನು ಇಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ರ ಅನ್ನೋದ್ರ ಬಗ್ಗೆ ಅವರು ಅಂದುಕೊಂಡಂತಹ ರೀತಿಗಿಂತ ಮುಂಚಿತವಾಗಿಯೇ ಇದು ಸ್ಫೋಟಗೊಂಡಿದ್ಯಾ ಅನ್ನುವಂತಹ ಅನುಮಾನವೂ ಕೂಡ ಬಲವಾಗಿದೆ. ಉಗ್ರರ ಕೈವಾಡದ ಬಗ್ಗೆ NIA ತನಿಖೆಯನ್ನು ಚುರುಕುಗೊಳಿಸಿದೆ. ಯಾಕಂದ್ರೆ ಇದರಲ್ಲಿ ನಿರ್ದಿಷ್ಟವಾಗಿ ಯಾರು ಭಾಗಿದಾರರಿದ್ದಾರೆ ಅಂತ ಹೇಳಿ ಇದು ಎಲ್ಲ ರೀತಿಯಾಗಲೂ ಕೂಡ ಇದು ಜೈಷ್ ಎ ಮೊಹಮ್ಮದ್ ಕಡೆಗೆ ಬೆರಳನ್ನು ತೋರಿಸ್ತಾ ಇದೆ. ಆದರೆ ನಿಜಕ್ಕೂ ಜೈಷ್ ಎ ಮೊಹಮ್ಮದ್ ಇದರಲ್ಲಿ ಇನ್ವಾಲ್ವ್ ಆಗಿತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೂಡ ಕಲೆ ಹಾಕಲಾಗ್ತಿದೆ. ಯಾಕಂದ್ರೆ ಉಗ್ರ ನಂಟಿನ ಸಾಧ್ಯತೆ ಇಲ್ಲಿ ಬಲವಾಗಿ ಗೋಚರಿಸ್ತಾ ಇದೆ. ಇಲ್ಲದೆ ಹೋದರೆ ಈ ರೀತಿಯಂತಹ ಸ್ಫೋಟಕಗಳನ್ನು ಇಟ್ಟುಕೊಂಡು ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಒಂದ್ ಕಡೆಯಲ್ಲಿ ರೇಡ್ ನಡೀತಾ ಇರುವ ಸಂದರ್ಭದಲ್ಲಿನೇ ಈ ರೀತಿಯಾದಂತಹ ಸ್ಫೋಟಗೊಂಡಿದೆ. ಇದು ಬಹಳ ಗಂಭೀರವಾಗಿರುವಂತಹ ವಿಚಾರ. ಹೀಗಾಗಿ ಈ ನಿಟ್ಟಿನಲ್ಲಿ ಬಹಳ ತೀವ್ರವಾಗಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಪುಲ್ವಾಮಾದ ತಾರೀಖ್ ಜಾಡು ಹಿಡಿದಿದೆ NIA. ತಾರೀಖ್ ಈತ ಪುಲ್ವಾಮಾ ಮೂಲದವನು. ಆತ ಡಾಕ್ಟರ್ ಉಮರ್ಗೆ ಕಾರನ್ನ ಮಾರಾಟ ಮಾಡ್ತಾನೆ, ಅಥವಾ ತಾರೀಖಿನಿಂದ ಡಾಕ್ಟರ್ ಉಮರ್ ಕಾರಾಟವನ್ನ ಪರ್ಚೇಸ್ ಮಾಡ್ಕೊಳ್ತಾನೆ. ಇದು ಆದ ನಂತರ ಕಾರು ಸ್ಫೋಟಗೊಳ್ಳುತ್ತೆ. ಕಾರು ಸ್ಫೋಟಗೊಂಡಿರುವಂಥದ್ರಲ್ಲಿ ಅದರಲ್ಲಿ ಬಾಂಬನ್ನು ಇಟ್ಕೊಂಡು ಹೋಗಿರುವಂಥದ್ದ ಅಥವಾ ಯಾವ ಸ್ಫೋಟಕಗಳನ್ನು ಅದರಲ್ಲಿ ಇಟ್ಕೊಂಡು ಹೋಗಿದ್ರು, ಇದರ ಬಗ್ಗೆ ಸ್ಪಷ್ಟತೆ ಇನ್ನೂ ಸಿಗಬೇಕಾಗಿದೆ. ತನಿಖೆ ತೀವ್ರಗತಿಯಲ್ಲಿ ಈ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಇಲ್ಲಿ ಪುಲ್ವಾಮಾದ ಡಾಕ್ಟರ್ ಉಮರ್ ಮನೆಯಲ್ಲಿ ಶೋಧ ಮತ್ತು ಕುಟುಂಬಸ್ಥರ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಈ ಡಾಕ್ಟರ್ ಉಮರ್ ಈತ ಕೂಡ ಪುಲ್ವಾಮಾದವನು. ಆತನ ಮನೆಯಲ್ಲಿ ಶೋಧ ನಡೆಸಲಾಗ್ತಾ ಇದೆ, ಕುಟುಂಬಸ್ಥರ ವಿಚಾರಣೆ ನಡೆಸಲಾಗ್ತಾ ಇದೆ. ಕಾರಿನ ಮತ್ತಿಬ್ಬರು ಓನರ್ಗಳಾದ ಸಲ್ಮಾನ್ ಮತ್ತು ದೇವೇಂದ್ರನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಯಾಕಂದ್ರೆ ಆ ವ್ಯಕ್ತಿಗಳಿಗೆ ಏನಾದರೂ ಗೊತ್ತಿದೆಯಾ, ಕಾರು ಯಾವ ಕಾರಣಕ್ಕೆ ತಾರೀಖಿಗೆ ಮಾರಾಟ ಆಯಿತು, ಅಥವಾ ತಾರೀಖ್ ಯಾವ ಕಾರಣಕ್ಕಾಗಿ ಕಾರನ್ನ ಪರ್ಚೇಸ್ ಮಾಡಿದೆ, ಮತ್ತು ಇಲ್ಲಿ ಓನರ್ಗಳ ಹೆಸರು ಬದಲಾಗಿಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿ ಇದೆ. ಅಂದ್ರೆ ಓನರ್ ರಿಜಿಸ್ಟ್ರೇಷನ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಅಂತ ಹೇಳಿ. ಸ್ಫೋಟಕ್ಕೂ ಮುನ್ನ ಕಾರು ಓಡಾಡಿದ್ದ ರಸ್ತೆಗಳ ಪರಿಶೀಲನೆಯನ್ನು ಈಗ ನಡೆಸಲಾಗ್ತಾ ಇದೆ. ಅದು ಎಲ್ಲೆಲ್ಲಿ ಓಡಾಡಿದೆ, ಮತ್ತು ಹೀಗೆ ಓಡಾಡುವಾಗ ಕಾರಿನಲ್ಲಿ ಕೇವಲ ಒಬ್ಬ ವ್ಯಕ್ತಿ ಇದ್ನ, ಮೂವರಿದ್ರ ಅಂತೇಳಿ. ಯಾಕಂದ್ರೆ ಮೂವರಿದ್ರು ಅನ್ನುವಂಥ ಒಂದು ಅನುಮಾನವೂ ಕೂಡ ಇದೆ. ಇಲ್ಲ ಒಬ್ಬನೇ ಇದ್ದ ಅಂತ ಹೇಳೋದ್ರ ಬಗ್ಗೆ ಕೂಡ ಅನುಮಾನಗಳಿದ್ದಾವೆ. ಎಷ್ಟು ಜನ ಇದ್ರು ಈ ಕಾರ್ನಲ್ಲಿ ಅನ್ನುವಂಥದ್ದು ಗೊತ್ತಾಗಬೇಕಿದೆ. ಸ್ಫೋಟಕ್ಕೂ ಮುಂಚಿತವಾಗಿ ಇನ್ನು ಲಕ್ನೌನಲ್ಲೂ ಕೂಡ ಉಗ್ರರ ಜಾಡು ಹರಡಿಕೊಂಡಿರುವಂಥದ್ದು ಗೋಚರಿಸ್ತಾ ಇದೆ. ಉತ್ತರ ಪ್ರದೇಶದ ATSನವರು ಈಗ ಶೋಧವನ್ನು ನಡೆಸ್ತಾ ಇದ್ದಾರೆ. ATSನವರು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಶೋಧವನ್ನು ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಉಗ್ರ ತಾಣಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ, ಶೋಧ ಕಾರ್ಯ ನಡೀತಾ ಇದೆ. ಅಂದ್ರೆ ಇದಕ್ಕೆ ಇರಬಹುದಾಗಿರುವ ಎಲ್ಲ ಲಿಂಕ್ಗಳನ್ನು ಕೂಡ ಹುಡುಕಾಟ ನಡೆಸಲಾಗ್ತಿದೆ. ಆದರೆ ಒಂದಂತೂ ಸ್ಪಷ್ಟ ಇದೆ, ದೆಹಲಿಯಲ್ಲಿ ನಡೆದಿರುವ ಈ ಸ್ಫೋಟಕ್ಕೆ ಜಮ್ಮು ಕಾಶ್ಮೀರದ, ವಿಶೇಷವಾಗಿ ಕಾಶ್ಮೀರದ ಲಿಂಕ್ ಗೋಚರಿಸ್ತಾ ಇದೆ. ಇಲ್ಲಿ ಬಹಳ ಬಲವಾದಂಥ ಅನುಮಾನ ಇರುವಂಥದ್ದು ಕಾಶ್ಮೀರದ ಲಿಂಕ್ ಬಗ್ಗೆ. ಕಾಶ್ಮೀರದಿಂದ ಇದನ್ನ ಸಂಚು ರೂಪಿಸಲಾಯಿತು ಅಂತ ಆದರೆ ಇದು ನಿಜಕ್ಕೂ ಕೂಡ ಇದರ ಸಂಚಿನ ಮೂಲ ಯಾವುದು ಅನ್ನೋದನ್ನು ಹುಡುಕಾಡಬೇಕಾಗತ್ತೆ. ಈ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇದೆ. ವೈದ್ಯರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಇದರಲ್ಲಿ ಡಾಕ್ಟರ್ ಉಮರ್ ಈ ಸ್ಫೋಟದಲ್ಲಿ ಬಹಳ ಪ್ರಮುಖ ಪಾತ್ರಧಾರಿಯಾಗಿದ್ರೆ, ಆತನ ಜೊತೆಗೆ ಇದ್ದಂತಹ ಇತರೆ ವೈದ್ಯರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಅವ್ರನ್ನೂ ಕೂಡ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಉಗ್ರ ದಾಳಿಗಳಾದಾಗ ಅದು ಕಸಬ್ನಂತಹ ನನ್ನ ಗಮನಿಸಿದಾಗಲೂ ಕೂಡ ಒಬ್ಬ ಸಾಮಾನ್ಯ
ಬೀದಿ ಕಳ್ಳನ ರೀತಿಯಲ್ಲಿದ್ದಂತಹ ವ್ಯಕ್ತಿ ಆತ ಉಗ್ರ ಕೃತ್ಯವನ್ನು ಎಸಗಿದ್ದು ಗೊತ್ತಾಗುತ್ತೆ. ಆದರೆ ಇಲ್ಲಿ ಇದು ನಡೀತಾ ಇರುವಂಥದ್ದು ವೈಟ್ ಕಾಲರ್ ನಂಟು ಇದೆ ಅಂತ. ಯಾಕಂದ್ರೆ ಇವರೆಲ್ಲರೂ ಕೂಡ ಉತ್ತಮವಾದಂಥ ಶಿಕ್ಷಣವನ್ನು ಹೊಂದಿರತಕ್ಕಂಥವ್ರು, ವೈದ್ಯರಾಗಿರುವಂಥವ್ರು, ಅಂಥವ್ರು ಈ ಕೃತ್ಯವನ್ನು ಎಸಗಿದ್ದಾರೆ. ಡಾಕ್ಟರ್ ಅಹಮದ್ ಮೊಯ್ಯುದ್ದೀನ್ ಸೈಯದ್ ಈತ ಕೂಡ ಡಾಕ್ಟರ್. ಈತನ ಉದ್ದೇಶ ಏನು ಅಂತ ಹೇಳಿದ್ರೆ ದೇಗುಲದ ಪ್ರಸಾದ ಹಾಗೂ ನೀರಿನಲ್ಲಿ ರಿಸಿನ್ ಮಿಕ್ಸ್ ಮಾಡುವ ಸಂಚನ ಈತ ರೂಪಿಸಿದ್ದ. ರಿಸಿನ್ ಅನ್ನು ಮಿಕ್ಸ್ ಮಾಡುವಂಥದ್ದು ಈತನ ಉದ್ದೇಶ ಆಗಿತ್ತು. ಅಂದರೆ ಇದು ಅತ್ಯಂತ ವಿಷಕಾರಿ ಪದಾರ್ಥ, ಇದನ್ನ ಸೇವಿಸಿದ ತಕ್ಷಣ ಸಾವು ಸಂಭವಿಸುತ್ತೆ ಅಂತ ಹೇಳಿ ಡಾಕ್ಟರ್ ಅಹಮದ್ ಮೊಯ್ಯುದ್ದೀನ್ ಸೈಯದ್ ಈತ ಇಷ್ಟೇ ಅಲ್ಲದೆ ಪೊಲೀಸರ ದಾಳಿ ವೇಳೆ ಸಿಕ್ಕಿ ಬಿದ್ದಿದ್ದ ಈ ಡಾಕ್ಟರ್ ಅಹಮದ್. ಅಂದರೆ ಮೊನ್ನೆಯಿಂದ ಏನು ಪೊಲೀಸರು ರೇಡ್ ಮಾಡ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಈತ ಏನು ಪ್ಲಾಟ್ ರೂಪಿಸ್ತಾ ಇದ್ದ, ಯಾವ ಸಂಚನ ರೂಪಿಸ್ತಾ ಇದ್ನೋ ಆತ ತಗಲಾಕೊಂಡಿದ್ದಾನೆ, ಡಾಕ್ಟರ್ ಅಹಮದ್ ಮೊಯ್ಯುದ್ದೀನ್ ಸೈಯದ್. ಇನ್ನು ಡಾಕ್ಟರ್ ಅದಿಲ್ ರಾಥರ್ ಈತ ಪುಲ್ವಾಮಾ ಶೈಲಿಯ ದಾಳಿಗೆ ಯೋಜಿಸಿದ್ದ ಅನ್ನುವಂಥದ್ರ ಬಗ್ಗೆ ಬಲವಾದಂತಹ ಅನುಮಾನಗಳಿದ್ದಾವೆ. ಪುಲ್ವಾಮಾ ಶೈಲಿಯಲ್ಲಿ, ಪುಲ್ವಾಮಾದಲ್ಲಿ ಹೇಗೆ ನಮ್ಮ ಸೇನಾಪಡೆಗಳ ವಾಹನದ ಮೇಲೆ ಒಂದು ಕಾರ್ಗಳ RDX ತುಂಬಿದಂತಹ ಕಾರ್ ಬಂದು ಡ್ಯಾಶ್ ಕೊಟ್ಟು ಅದು ಬ್ಲಾಸ್ಟ್ ಆಗುತ್ತಲ್ಲ, ಅದೇ ಮಾದರಿಯಲ್ಲಿ ದಾಳಿ ನಡೆಸುವಂಥದ್ದಕ್ಕೆ ಈತ ಡಾಕ್ಟರ್ ಅದಿಲ್ ರಾಥರ್ ಯೋಜನೆಯನ್ನು ರೂಪಿಸ್ತಾ ಇದ್ದ ಅಂತ ಹೇಳಿ, ಸಂಚು ರೂಪಿಸ್ತಾ ಇದ್ದ ಅಂತ. ಇದಕ್ಕಾಗಿ 360 kgಯಷ್ಟು ಸ್ಫೋಟಕಗಳನ್ನು ಆತ ತಯಾರು ಮಾಡ್ಕೊಂಡಿದ್ದ. 360 kgಯಷ್ಟು ಸ್ಫೋಟಕಗಳು. ನೋಡಿ, ಪುಲ್ವಾಮಾದಲ್ಲಿ ಬಳಕೆ ಆಗಿದ್ದಂಥದ್ದು ಕೂಡ ಸರಿಸುಮಾರು 300 kgಯಷ್ಟು RDX ಬಳಕೆ ಆಗಿತ್ತು ಅನ್ನೋಂಥದ್ರ ಬಗ್ಗೆ ಆರೋಪ ಆಯಿತು. 360 kg ಸ್ಫೋಟಕಗಳೊಂದಿಗೆ ಈತ ಸಿಕ್ಕಿ ಬಿದ್ದಿದ್ದಾನೆ, ಡಾಕ್ಟರ್ ಅದಿಲ್ ರಾಥರ್. ಈತ ಇನ್ನೋರ್ವ ವೈದ್ಯ. ಅಷ್ಟೇ ಅಲ್ಲದೆ ಡಾಕ್ಟರ್ ಮುಜಮ್ಮಿಲ್ ಶಕೀಲ್ ಅಂತೇಳಿ ಈತ ಭಯೋತ್ಪಾದಕ ದಾಳಿಗೆ ಸಂಚು ರೂಪಿಸಿದ್ದಂತಹ ಇನ್ನೋರ್ವ ವೈದ್ಯ. ನೋಡಿ, ಇವರೆಲ್ಲರೂ ಕೂಡ ವೈಟ್ ಕಾಲರ್. ಇವರನ್ನ ಯಾರು ಕೂಡ ಸಾಮಾನ್ಯವಾಗಿ ಅನುಮಾನವನ್ನು ಪಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬ್ರೈನ್ ವಾಶ್ ಆಗಿರ್ತಕ್ಕಂತಹ ಮೋಸ್ಟ್ ಡೇಂಜರಸ್ ವ್ಯಕ್ತಿಗಳಾಗಿ ಬದಲಾಗಿರುವಂಥದ್ದು ಸ್ಪಷ್ಟ ಇದೆ. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಅಮ್ಯುನಿಷನ್ಸ್ ಅನ್ನು, ಅಷ್ಟೊಂದು ಪ್ರಮಾಣದಲ್ಲಿ ಇವರು ಸ್ಫೋಟಕಗಳನ್ನ ಸಂಗ್ರಹಿಸಿದ್ದಾರೆ ಅಂತ ಹೇಳಿದ್ರೆ ಹತ್ರ 3 ಟನ್ನಷ್ಟು ಸ್ಫೋಟಕಗಳು, ಸ್ಫೋಟಕಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳು 3 ಟನ್. 1 kg 2 kg ಇದ್ರೇನೆ ಬಹಳಷ್ಟು ಆಗೋಯ್ತು. ಆದರೆ 3000 kgಯಷ್ಟು ಇವರು ಸಂಗ್ರಹಿಸಿಟ್ಟಿದ್ರು ಅಂತ ಹೇಳಿ ಡಾಕ್ಟರ್ ಮುಜಮ್ಮಿಲ್ ಶಕೀಲ್ ಈತ 2900 kg ಸ್ಫೋಟಕಗಳ ಜೊತೆಗೆ ಸಿಕ್ಕಿ ಬೀಳ್ತಾನೆ. ಈತ 2900 kg, ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಎಷ್ಟು ದೊಡ್ಡದಾದಂತಹ ವಿಪ್ಲವವನ್ನು ಸೃಷ್ಟಿಸಬಹುದಾಗಿತ್ತು, ಸೃಷ್ಟಿಸುವಂತಹ ಉದ್ದೇಶ ಹಾಗಾದ್ರೆ ಇವರದ್ದಿತ್ತು ಅಂತ ಹೇಳಿ, ಅಷ್ಟು ದೊಡ್ಡದ ಪ್ರಮಾಣದಲ್ಲಿ ಡಾಕ್ಟರ್ ಮುಜಮ್ಮಿಲ್ ಶಕೀಲ್ ಈತ ಸಿಕ್ಕಿ ಬೀಳ್ತಾನೆ. ಜೊತೆಗೆ ಅಸಾಲ್ಟ್ ರೈಫಲ್ಗಳನ್ನು ಕೂಡ ಈತನಿಂದ ಜಪ್ತಿ ಮಾಡಲಾಗುತ್ತೆ. ರೈಫಲ್ಗಳ ಬಳಕೆ ಆಗಿದೆ. ಅಂದರೆ ಯಾವುದೋ ಒಂದು ದೊಡ್ಡದಾದಂತಹ ದಾಳಿಯನ್ನು ನಡೆಸಬೇಕು ಅನ್ನುವಂತಹ ಸಂಚು ರೂಪಿಸ್ತಾರೆ. ಬಹುತೇಕ 26/11 ಮಾದರಿಯ ದಾಳಿಯನ್ನು ನಡೆಸೋದಿಕ್ಕೆ, ಮುಂಬೈ ದಾಳಿ ಏನಾಗಿತ್ತಲ್ಲ ಆ ಸ್ವರೂಪದ ದಾಳಿಯನ್ನು ರೂಪಿಸುವಂತಹ ಪ್ರಯತ್ನದಲ್ಲಿ ಇದ್ರ ಅನ್ನುವಂಥ ಅನುಮಾನ ಬಲವಾಗಿದೆ. ಇನ್ನೋರ್ವ ಈತ ಈಗ ಸತ್ತು ಹೋಗಿದ್ದಾನೆ ಅನ್ನುವಂಥದ್ದು ಇರುವ ಬಲವಾದಂತಹ ಅನುಮಾನ ಡಾಕ್ಟರ್ ಉಮರ್. ಫರೀದಾಬಾದ್ ರೇಡ್ ವೇಳೆ ಈತ ಪರಾರಿಯಾಗ್ತಾನೆ. ಫರೀದಾಬಾದ್ನಲ್ಲಿ ಮೊನ್ನೆ ಏನು ದಾಳಿ ನಡೆಸ್ತಾರೆ, 2900 kgಯಷ್ಟು ಸ್ಫೋಟಕಗಳನ್ನು ವಶಪಡಿಸಿಕೊಳ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಉಮರ್ ಪರಾರಿಯಾಗ್ತಾನೆ. I-20 ಕಾರ್ನಲ್ಲಿ ಈತ ಪ್ರಯಾಣಿಸ್ತಾ ಇದ್ದ ಡಾಕ್ಟರ್ ಉಮರ್. ಅಂದ್ರೆ ಅಲ್ಲಿ ಸ್ಫೋಟಕಗಳನ್ನ ಎಲ್ಲಿ ಸಂಗ್ರಹಿಸಿಡಲಾಗಿತ್ತು, ಎಲ್ಲಿ ಗೋಡೌನ್ಗಳನ್ನು ಮಾಡಲಾಗಿತ್ತು, ಎಲ್ಲಿ ಇವುಗಳನ್ನ ಸ್ಟೋರ್ ಮಾಡಿಡಲಾಗಿತ್ತು, ಅವುಗಳನ್ನ ಹಿಡಿದ ತಕ್ಷಣನೇ ಈ ಡಾಕ್ಟರ್ ಉಮರ್ ತನ್ನ ಬಳಿಯಲ್ಲಿರ್ತಕ್ಕಂತಹ ಸ್ಫೋಟಕಗಳನ್ನು ಸ್ಫೋಟಿಸುವ ಉದ್ದೇಶದಿಂದ ಈತ ದೆಹಲಿಯನ್ನು ಪ್ರವೇಶ ಮಾಡಿದ್ನಾ ಅನ್ನುವಂಥದ್ದು ಇಲ್ಲಿರುವಂತಹ ಅನುಮಾನ. ಈ ಕಾರು ಕೆಂಪುಕೋಟೆಯ ಬಳಿಯಲ್ಲಿ ಸ್ಫೋಟಗೊಂಡಿತ್ತು. ಈತ ಪ್ರಯಾಣಿಸ್ತಾ ಇದ್ದಂತಹ I-20 ಕಾರು ಕೆಂಪುಕೋಟೆಯ ಬಳಿಯಲ್ಲಿ ಸ್ಫೋಟಗೊಂಡಿತ್ತು. ಅದರಲ್ಲಿ ಡಾಕ್ಟರ್ ಉಮರ್ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಶಂಕಿಸಲಾಗ್ತಾ ಇದೆ. ಆತ ಅದರಲ್ಲಿ ಅದೇ ಕಾರ್ನಲ್ಲಿ ಇದ್ದ ಅಂತ ಹೇಳಿ. ಈಕೆ ಡಾಕ್ಟರ್ ಶಾಹೀನ್ ಸಯೀದ್. ಇವಳು ಉತ್ತರ ಪ್ರದೇಶದ ಫರೀದಾಬಾದ್ ಮೂಲದ ಮಹಿಳಾ ಡಾಕ್ಟರ್. ಉತ್ತರ ಪ್ರದೇಶದ ಫರೀದಾಬಾದ್ ಮೂಲದವಳು ಈ ಡಾಕ್ಟರ್. ಇವಳು ಕೂಡ ಈ ಸಂಚಿನ ಪ್ರಮುಖ ಕೊಂಡಿ ಅಂತ ಹೇಳಿ ಭಾವಿಸಲಾಗಿದೆ. ಡಾಕ್ಟರ್ ಉಮರ್ಗೆ ಶಾಹೀನ್ ಸಹಕಾರನ ನೀಡಿದಾಳೆ. ಆತನ ಕೃತ್ಯಕ್ಕೆ ಈಕೆ ಸಹಕಾರವನ್ನು ನೀಡಿದಾಳೆ. ಸ್ಫೋಟಕವಾಗಿ ಆ ಕಚ್ಚಾ ವಸ್ತುಗಳನ್ನು ಬಳಸಿ ಸ್ಫೋಟಕಗಳನ್ನು ತಯಾರು ಮಾಡೋದ್ರಲ್ಲಿ
ಸಹಾಯ ಮಾಡಿದಾಳೆ ಮತ್ತು ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಅನ್ನು ಮಾಡ್ತಾಳೆ ಈಕೆ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ. ಇವರೆಲ್ಲರೂ ಕೂಡ ಉನ್ನತ ವ್ಯಾಸಂಗ ಮಾಡಿರ್ತಕ್ಕಂಥವ್ರು, ವೈದ್ಯರಾಗಿರುವಂಥವ್ರು. ಉಗ್ರ ಚಟುವಟಿಕೆಗಳ ಬಗ್ಗೆ ತರಬೇತಿಯನ್ನು ಈಕೆ ಪಡೆದಿದ್ದಾಳೆ ಅಥವಾ ಕೊಡ್ತಿದ್ದಾಳೆ ಅನ್ನೋದರ ಬಗ್ಗೆಯೂ ಕೂಡ ಬಲವಾದಂತಹ ಅನುಮಾನಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆ ನಡೀತಾ ಇದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಜೊತೆಗೂ ಕೂಡ ಈಕೆಗೆ ಲಿಂಕ್ ಇರೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇನ್ನು ಡಾಕ್ಟರ್ ತಾರಿಕ್ ಅಹಮದ್, ಈತ ಪುಲ್ವಾಮಾದ ಸಂಬೂರ್ ಮೂಲದವನು, ಪುಲ್ವಾಮಾದವನು ಈತ ಈ ಕಾರಿನ ಡಾಕ್ಟರ್ ಉಮರ್ಗೆ ಕಾರನ್ನು ಕೊಡುವಂತ ತಾರೀಕ್, ಈತ ಕೂಡ ಪುಲ್ವಾಮಾದವನು, ಡಾಕ್ಟರ್ ಉಮರ್ ಕೂಡ ಪುಲ್ವಾಮಾದವನು. ಉಮರ್ಗೆ ಕಾರನ್ನ ಈ ತಾರೀಕ್ ಮಾರಾಟ ಮಾಡ್ತಾನೆ. ಇಲ್ಲಿ ತಾರೀಕ್ನ ಇನ್ವಾಲ್ವ್ಮೆಂಟ್ ಬಹುತೇಕ ದೃಢಪಡ್ತಾ ಇದೆ ಈ ಒಂದು ಕೃತ್ಯದಲ್ಲಿ. ಇನ್ನು ಡಾಕ್ಟರ್ ಸಜದ್ ಅನ್ನುವಂತಹ ವ್ಯಕ್ತಿ, ಈತ ಕೂಡ ಪುಲ್ವಾಮಾದ ಬಂಜೂ ಮೂಲದವನು, ಪುಲ್ವಾಮಾದವನು. ಅಂದ್ರೆ ಕಾಶ್ಮೀರಕ್ಕೆ ಮತ್ತು ದೆಹಲಿಯ ಸ್ಫೋಟಕ್ಕೆ ಲಿಂಕ್ ಗೋಚರಿಸ್ತಾ ಇದೆ. ಕಾಶ್ಮೀರ ಮತ್ತು ಫರೀದಾಬಾದ್ ಹಾಗೂ ದೆಹಲಿ ಸ್ಫೋಟಕಗಳಲ್ಲೂ ಕೂಡ ಡಾಕ್ಟರ್ ಸಜದ್ ಭಾಗಿಯಾಗಿರೋದ್ರ ಬಗ್ಗೆ ಅನುಮಾನಗಳಿದ್ದಾವೆ. ಅಲ್ಲಿ ಸ್ಫೋಟಕಗಳನ್ನು ಸಂಗ್ರಹಿಸಿರುವಂಥದ್ದು ಮತ್ತು ಇಲ್ಲಿ ಸ್ಫೋಟ ಆಗಿರುವಂಥದ್ದು, ಇವುಗಳಲ್ಲಿ ಡಾಕ್ಟರ್ ಸಜದ್ ಪಾತ್ರಧಾರಿ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಒಬ್ಬರಾದ ಮೇಲೊಬ್ರು ವೈದ್ಯರೇ ಇದರಲ್ಲಿ ಜಾಯಿನ್ ಆಗಿದ್ದಾರೆ. ವೈಟ್ ಕಾಲರ್ಡ್ ಉಗ್ರರು ಇವರು ಅನ್ನೋದರ ಬಗ್ಗೆ ಬಲವಾದಂತಹ ಅನುಮಾನ ಇದೆ. ಇಲ್ಲಿ 2900 kgಯಷ್ಟು ಸ್ಫೋಟಕಗಳನ್ನು ಜಪ್ತಿ ಮಾಡಲಾಗಿದೆ. ನೋಡಿ, ಒಂದಲ್ಲ ಎರಡಲ್ಲ, 2 kg ಅಲ್ಲ, 2900 kgಯಷ್ಟು ಸ್ಫೋಟಕಗಳು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳನ್ನು ಸಂಗ್ರಹಿಸಿಡಲಾಗಿತ್ತು ಅಂತ ಹೇಳಿದ್ರೆ ಶ್ರೀನಗರದಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ ಸಾಧನಗಳು, ಶಸ್ತ್ರಾಸ್ತ್ರಗಳು, ಮದ್ದುಗುಂಡುಗಳು ಇವೆಲ್ಲವನ್ನು ಕೂಡ ಜಪ್ತಿ ಮಾಡಲಾಗಿದೆ. ಹಾಗೇನೆ IED ತಯಾರಿಸುವಂತಹ ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಸ್ಫೋಟಕಗಳನ್ನು ಮಾಡೋದಕ್ಕೆ ಇವರು ಬೇಕಾದಂಥ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದ್ರು. ಒಂದು ಪಿಸ್ತೂಲು, ಒಂದು ಬೆರೆಟ್ಟಾ ಪಿಸ್ತೂಲ್, ಇನ್ನೊಂದು AK-57 ರೈಫಲ್. ಅಂದರೆ ದೊಡ್ಡ ಮಟ್ಟದ ದಾಳಿಗೆ ಇವರು ಸಂಚು ರೂಪಿಸಿದಂತೆ ಗೋಚರಿಸ್ತಾ ಇದೆ. ಒಂದು ರೈಫಲ್ ಮತ್ತು ಸುಧಾರಿತ ಸ್ಫೋಟಕ ಸಾಧನವನ್ನು ವಶಕ್ಕೆ ಪಡೆಯಲಾಗಿದೆ. ಒಂದು ಕಡೆಯಲ್ಲಿ ಬಾಂಬ್ ಸ್ಫೋಟಿಸ್ತಾ ಅದೇ ಸಂದರ್ಭದಲ್ಲಿ ದಾಳಿಯನ್ನು ನಡೆಸುವಂತಹ ಉದ್ದೇಶ ಇವರು ಹೊಂದಿದ್ರ ಅನ್ನುವಂಥ ಅನುಮಾನಗಳಿದ್ದಾವೆ. ರಾಸಾಯನಿಕ ಹಾಗೂ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳು ಕೂಡ ಜಪ್ತಿಯಾಗಿದ್ದಾವೆ. ರಾಸಾಯನಿಕಗಳು ಹಾಗೂ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳು, ಬ್ಯಾಟ್ರಿಗಳು, ತಂತಿಗಳು, ರಿಮೋಟ್ ಕಂಟ್ರೋಲ್, ಟೈಮರ್ ಇವೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಪ್ರತಿಯೊಂದನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಬ್ಯಾಟ್ರಿ, ತಂತಿ, ರಿಮೋಟ್ ಕಂಟ್ರೋಲ್ ಮತ್ತು ಟೈಮರ್ಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಬಾಂಬ್ ತಯಾರಿಸೋದಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಐಟಮ್ಸ್ ಇವರ ಬಳಿಯಲ್ಲಿ ಇದ್ದಂಗಿತ್ತು. ಹೀಗೆ ಇಲ್ಲಿ ಜೈಷ್ನ ಲಿಂಕ್ ಕೂಡ ಇದೆ ಅಂತ ಹೇಳಿ ಬಲವಾದಂತಹ ಅನುಮಾನಗಳಿದ್ದಾವೆ. ಯಾಕಂದ್ರೆ ದೆಹಲಿ ಸ್ಫೋಟಕ್ಕೆ ಜೈಷ್ ಉಗ್ರ ಸಂಘಟನೆಯ ಲಿಂಕ್ ಇದೆಯಾ? ಅಜರ್ ಮಸೂದ್ ಈತನ ಶುಭಾನಲ್ಲಾ ಮಸೀದಿಯ ಮೇಲೆ ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲಿ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದಾಗ ಈತನ ಮಸೀದಿಯ ಮೇಲೆ ದಾಳಿ ನಡೆಸಲಾಗಿತ್ತು. ಅಜರ್ ಮಸೂದ್ನ ಸಂಬಂಧಿಕರನ್ನು ಕೊಂದು ಹಾಕಲಾಗಿತ್ತು. ಆತನ ಸಹೋದರಿ ಮತ್ತು ಆಕೆಯ ಕುಟುಂಬದವ್ರನ್ನ ಕೊಂದು ಹಾಕಲಾಗಿತ್ತು. ಈಗ ಅದಕ್ಕಾಗಿ ಈತ ಇಲ್ಲಿ ಸ್ಫೋಟಿಸಿದ್ದಾನ ಈ ಅನುಮಾನವೂ ಕೂಡ ಇದೆ. ದೆಹಲಿ ಸ್ಫೋಟಕ್ಕಿದೆಯಾ ಜೈಷ್ ಉಗ್ರ ಸಂಘಟನೆಯ ಲಿಂಕ್? ಸ್ಫೋಟ ಮಾದರಿ ಜೈಷ್ ಕೃತ್ಯಗಳತ್ತ ಬುಟ್ಟು ಮಾಡಿದೆ. ಯಾಕಂದರೆ ಜೈಷ್ ನಡೆಸಿರುವಂತಹ ಈ ಹಿಂದಿನ ದಾಳಿಗಳಿಗೆ ಹೋಲಿಕೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ತನಿಖೆ ವೇಳೆ ಪತ್ರ ಒಂದು ಪತ್ತೆಯಾಗಿದೆ. ಅದು ಜೈಷ್ನ ಲಿಂಕ್ ಅನ್ನ ತೋರಿಸ್ತಾ ಇದೆ ಅಂತ ಹೇಳುವಂಥದ್ದು ಈಗಿರುವಂತಹ ಅನುಮಾನ. ನೌಗಾಂವ್ನಲ್ಲಿ ತನಿಖೆ ವೇಳೆ ಸಿಕ್ಕಿದೆ ಉಗ್ರ ಪತ್ರ ಒಂದು ಸಿಕ್ಕಿದೆ. ಅದರ ಪ್ರಕಾರವಾಗಿ ಈ ದಾಳಿ ನಡೆಸಲಾಗಿದೆಯಾ? ಅಕ್ಟೋಬರ್ 17, 2025 ದಿನಾಂಕ ಇರುವಂತಹ ಉಗ್ರ ಪತ್ರ ಅದು. ಅಕ್ಟೋಬರ್ 17, 2025 ಪಾಕ್ ಮೂಲದ ನಿಷೇಧಿತ ಜೈಷ್ ಹೆಸರಲ್ಲಿ ಆ ಪತ್ರ ಇತ್ತು. ಅದರ ಆಧಾರದ ಮೇಲೆ ಈಗ ತನಿಖೆ ಬಹಳ ತೀವ್ರಗತಿಯಲ್ಲಿ ಸಾಗ್ತಾ ಇತ್ತು. ಎಲ್ಲೆಲ್ಲಿ ಸ್ಫೋಟಕಗಳನ್ನು ಸಂಗ್ರಹಿಸಿದ್ದಾರೋ ಅವೆಲ್ಲವನ್ನು ಕೂಡ ಪತ್ತೆ ಹಚ್ಚಲಾಗ್ತಾ ಇತ್ತು. ಇದರ ನಡುವೆನೇ ಒಂದು ಬಾಂಬ್ ಸ್ಫೋಟಗೊಂಡಿದೆ ಅಥವಾ ಒಂದು ಸ್ಫೋಟಕಗಳನ್ನು ಹೊಂದಿರತಕ್ಕಂಥ ವಾಹನ ಸ್ಫೋಟಗೊಂಡಿದೆ. ಎಚ್ಚರಿಕೆ ನೀಡುವಂತಹ ರೀತಿಯಲ್ಲಿ ಈ ಪತ್ರ ಬರೆಯಲಾಗಿತ್ತು ಮತ್ತು ಅದನ್ನು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಹೆಸರಿನಲ್ಲಿ ಆ ಪತ್ರ ಇತ್ತು. ಮಹಿಳಾ ಡಾಕ್ಟರ್ಗೂ ಜೈಷ್ ಜೊತೆಗೆ ಲಿಂಕ್ ಇರುವಂಥದ್ದು ಈ ಪತ್ರದ ಮೂಲಕವಾಗಿ ಗೋಚರಿಸ್ತಾ ಇದೆ. ಡಾಕ್ಟರ್ ಶಹೀನಾ ಜೊತೆಗೆ ಲಿಂಕ್ ಇದ್ದಂಥದ್ದು ಗೋಚರಿಸ್ತಾ ಇದೆ. ಹೀಗೆ ಇದು ಜೈಷ್ ಎ ಮೊಹಮ್ಮದ್ದೇ ನಡೆಸಿರ್ತಕ್ಕಂತಹ ಕೃತ್ಯ ಹೌದಾ? ಯಾಕಂದರೆ ಭಾರತ ಈಗಾಗಲೇ ಆಪರೇಷನ್ ಸಿಂಧೂರ್ ವೇಳೆ
ಹೇಳಿದೆ. ಭಾರತದ ಮೇಲೆ ಆಗುವಂಥ ಯಾವುದೇ ದಾಳಿಯೂ ಕೂಡ, ಯಾವುದೇ ಉಗ್ರ ದಾಳಿಯೂ ಕೂಡ ಇನ್ನು ಮುಂದೆ ಅದು ಯುದ್ಧಕ್ಕೆ, ನೇರ ಯುದ್ಧಕ್ಕೆ ಕೊಡುವಂಥ ಆಹ್ವಾನ ಅಂತೇಳಿ ಭಾರತ ತನ್ನ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಹೇಳಿತ್ತು. ಈಗ ಈ ಕೃತ್ಯ ಯಾವುದು ಅನ್ನುವಂಥದ್ದನ್ನು ಪತ್ತೆ ಹಚ್ಚಿ ಆ ಉಗ್ರರನ್ನು ದಂಡಿಸಬೇಕಾಗಿರುವಂಥದ್ದು ಬಹಳ ದೊಡ್ಡ ಕೆಲಸ ಆಗಿರುತ್ತೆ. ಆ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ರಕ್ತ ಹರಿಸಿದವರನ್ನ ಬಿಡುವ ಪ್ರಶ್ನೆಯೇ ಇಲ್ಲ, ಉಗ್ರರಿಗೆ ಪ್ರಧಾನಿ, ರಕ್ಷಣಾ ಸಚಿವರ ಸಂದೇಶ, ಒಂದು ಸ್ಫೋಟ, ಇಡೀ ದೇಶವೇ ಅಲರ್ಟ್. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಪ್ರತೀಕಾರದ ಶಪಥ. ಕೇಂದ್ರ ಸರ್ಕಾರ ಈಗಾಗಲೇ ಸ್ಫೋಟ ಮಾಡಿದವರು ಹುಟ್ಟಡಗಿಸುವಂತಹ ಸಂಕಲ್ಪವನ್ನು ತೊಟ್ಟಿದೆ. ಸ್ಫೋಟ ಮಾಡಿದವರು ಹುಟ್ಟಡಗಿಸುವುದಕ್ಕೆ ಕೇಂದ್ರ ಸರ್ಕಾರ ಸಂಕಲ್ಪ ತೊಟ್ಟಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕ್ರಮಗಳಿಗೂ ಕೂಡ ಈಗ ಮುಂದಾಗ್ತೀವಿ ಅನ್ನುವಂಥ ಕೇಂದ್ರ ಸರ್ಕಾರ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ. ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಮತ್ತೊಂದು ಸುತ್ತಿನ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾರನ್ನೂ ಬಿಡೋದಿಲ್ಲ ಅಂತೇಳಿ ಮೋದಿ ಹಾಗೂ ರಾಜನಾಥ್ ಸಿಂಗ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಪಥ ಮಾಡಿದ್ದಾರೆ. ಯಾವುದೇ ಕಾರಣಕ್ಕಾಗಿ ಯಾರನ್ನೂ ಕೂಡ ಇದರಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಸ್ಫೋಟ ಮಾಡಿದಂಥವರ ಹುಟ್ಟಡಗಿಸುವಂತಹ ಸಂಕಲ್ಪವನ್ನು ಈಗ ಭಾರತ ಸರ್ಕಾರ ತೊಟ್ಟಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಚಿಂತನೆಯನ್ನು ಮಾಡಲಾಗ್ತಾ ಇದೆ, ತನಿಖೆಯನ್ನು ನಡೆಸಲಾಗ್ತಾ ಇದೆ, ಮಾಹಿತಿಗಳನ್ನು ಸಂಗ್ರಹಿಸಲಾಗ್ತಾ ಇದೆ, ಪ್ರತಿಯೊಂದು ಅಂಶಗಳನ್ನು ಕೂಡ ಹುಡುಕಲಾಗ್ತಾ ಇದೆ. ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ ಮತ್ತು ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. आज मैं यहाँ बहुत भारी मन से आया हूँ। कल शाम दिल्ली में हुई भयावह घटना ने सभी के मन को व्यथित कर दिया है। मैं पीड़ित परिवारों का दुख समझता हूँ। आज पूरा देश उनके साथ खड़ा है। मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था, विचार विमर्श चलता था, जानकारियों के तार जोड़े जा रहे थे। हमारी एजेंसियां इस षड्यंत्र की तह तक जाएगी। इसके पीछे के षड्यंत्रकारियों को बख्शा नहीं जाएगा। Will be brought to justice. I extend my heartfelt condolences to all those who lost their lives in the tragic incident that occurred in Delhi yesterday. I pray to God to grant strength and solace to the bereaved families in this hour of deep grief. From this platform, I wish to assure my citizens that the country's leading investigative agencies are conducting a swift and thorough inquiry into the incident. The findings of the investigation will soon be made public. I want to formally assure the nation that those responsible for this tragedy will be brought to the justice and will not be spared under any